ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಿಗೆ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಮುಕ್ತಾಯದ ಹಂತಕ್ಕೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಹಂಚಿಕೆ ಮಾಡಿದ್ದಾರೆ. ಈಗ ಓವರಾಲ್ ನಾವು ಸ್ಟೇಟ್ ನೋಡೋದಾದರೆ 94.23% ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿದ್ದಾರೆ. ಆದರೆ ಇದೀಗ ಹೊಸ ಟೆನ್ಷನ್ ಏನು ಅಂತ ಹೇಳಿದ್ರೆ ನೋಡಿ, ಒಟ್ಟು ಮತದಾರರ ಸಂಖ್ಯೆ ಕರ್ನಾಟಕದಲ್ಲಿ 5,54,32,314. ಇದುವರೆಗೂ 5,22,33,954 ಗಣತಿ ನಮೂನೆ ವಿತರಣೆ ಮಾಡಿದ್ದಾರೆ. ಈಗ ಡಿಜಿಟಲೀಕರಣ ಮಾಡಬೇಕು ಅವರು. ಈಗ ಫಾರ್ಮ್ ಕೊಟ್ಟಿದ್ದಾರೆ, ಅದನ್ನು ತುಂಬಿಸ್ಕೊಂಡಿದ್ದಾರೆ, ಡೀಟೇಲ್ ಕಲೆ ಹಾಕಿದ್ದಾರೆ. ಅದನ್ನು ಕಂಪ್ಯೂಟರ್ ತುಂಬಬೇಕಲ್ಲ, ಸಿಸ್ಟಮ್ಗಳಿಗೆ ಸೇವ್ ಮಾಡಬೇಕು. ಅದನ್ನು ಭದ್ರವಾಗಿರ್ಬೇಕಲ್ಲ, ಅದು ಮೊಬೈಲು ಅಥವಾ ಟ್ಯಾಬು ಅಥವಾ ಕಂಪ್ಯೂಟ್ರು, ಅದಕ್ಕೆ ಎಂಟ್ರಿ ಮಾಡಬೇಕಲ್ವಾ. ಅದು ದೊಡ್ಡ ಸವಾಲಿಗೆ ಕೆಲಸ ಇರೋದು ನೋಡಿ. ಈಗ ಡಿಜಿಟಲೀಕರಣಕ್ಕೆ ಸವಾಲಾಗಿದೆ. 2,30,712 ಎನ್ಯುಮರೇಷನ್ ಫಾರ್ಮ್ ಆನ್ಲೈನ್ ಗಣತಿ ನಮೂನೆ ಆಗಿದೆ. ಈಗ ಡಿಜಿಟಲ್ ನಮೂನೆ ಮಾಡೋದು ದೊಡ್ಡ ಒಂದು ಸರ್ಕಸ್ ಆಗಿಬಿಟ್ಟಿದೆ. ಗಣತಿ ನಮೂನೆ ಭರ್ತಿ ಮಾಡಿ ವಾಪಸ್ ಕೊಡೋಕೆ ಮನವಿ ಮಾಡ್ಕೊಂಡಿದ್ದಾರೆ ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಹಾಗೆ GB ಅಧಿಕಾರಿಗಳು. ಯಾರೆಲ್ಲ ಈಗ 2 ಫಾರ್ಮ್ ಇರುತ್ತೆ, ಒಂದು ಅವ್ರು ಕೊಟ್ಟಿರ್ತಾರೆ, ಒಂದು ಇಟ್ಕೊಂಡಿರ್ತಾರೆ. ನಾವೆಲ್ಲ ಫಾರ್ಮ್ ಫಿಲಪ್ ಮಾಡಿ ಕೊಡಬೇಕು ಅವ್ರಿಗೆ. ಬಟ್ ಜನ ಬೇಗ ಕೊಡ್ತಾ ಇಲ್ಲ, ಕಾಯಿಸ್ತಾ ಇದ್ದಾರೆ, ಲೇಟ್ ಆಗುತ್ತೆ, ಇವರು ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರ ಕಳವಳ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ನೀವು ವಾಪಸ್ ಕೊಡಿ, ಭರ್ತಿ ಮಾಡಿ ಅಂತ ಈಗ ಮತದಾರರಿಗೆ ಕೇಳ್ಕೊಳ್ತಾ ಇದ್ದಾರೆ. Game